ಲೇ ಪೊದ್ದಿ, ಗಾಡಿ ಬೇಕು ಕಣ್ಲೆ. ಗಾಡಿ ತಗೊಂಬಿಟ್ಟು ಬಂದಿರೋದು ನಂದಲ್ಲ, ಅದು ನನ್ನ ಫ್ರೆಂಡ್ ಕಣ್ಲೆ. ಅವ್ನು ಅದೇನೋ ಪಿಸ್ ಮಾರ್ಬೇಕು ಅಂತ ಹೇಳ್ಬಿಟ್ಟು ಗಾಡಿ ತಗೊಂಬಿಟ್ಟು ಬಂದು ಮಾಡಿಸ್ಬಿಟ್ಟು ಇಕ್ಕವ್ನಿ. ಮನೆ ತಗ ಜಾಗ ಇಲ್ಲ ಅಂತ ಆಗ್ಲೇ ಒತ್ಕೊಂಡು ಆಗ್ಲೇ ತರಕಾರಿ ತುಂಬ್ಕೊಂಡು ಬಂದ್ಬಿಟ್ಟಲ್ಲ. ರಾತ್ರಿ 7 ದಿನ ಬೆಳಿಗ್ಗೆ ಆಗ್ಲೇ ನೀ ತರಕಾರಿ ಅಂಗಡಿ ಹಾಕ್ಬಿಟ್ಟಿದ್ದೀಗಲ್ಲೇ ಪೊದ್ದಿ. ಲೇ ನಿನ್ಗೆ ಏನ್ಲೇ ಬಂದಿರೋ ದೊಡ್ಡ ರೋಗ? ರೀ ನನಗೇನ್ರಿ ಗೊತ್ತ ದೊಡ್ಡ ರೋಗ? ನೀವೇನಂದ್ರಿ ಹಾ? ಪಿಸ್ಕೆ ಅಂತ ಹೇಳ್ಬಿಟ್ಟು ನೋಡು ನೂಕಗಡಿ ತಕೊಂಬಿಟ್ಟು ಬಂದವನಿ. ಅದ್ರಾಗಂತೂ ಅವನು ಫಿಶ್ ಏನಾದ್ರೂ ಸೇಲ್ ಆಗ್ಲಿಲ್ಲ ಅಂದ್ರೆ ತರಕಾರಿ ಅಂಗಡಿನೂ ಇಕ್ಕೋಬಹುದು ಅಂತ ಹೇಳ್ದೆ ತಾನೇ. ನೀವೇ ತಾನೇ ಹೇಳಿದ್ದಂಗಂತ ರಾತ್ರಿ. ಅವಾಗ ನನ್ಗೊಂದು ಐಡಿಯಾ ಬಂತು. ನೋಡಿ, ಎಲ್ರು ಹಬ್ಬದ ದಿನ ತರಕಾರಿಗೆ ಅಂತ ಹೇಳ್ಬಿಟ್ಟು ಒದ್ದಾಡ್ತಿರ್ತಾರೆ, ಅದು ನಿಮ್ಗೂನ್ವೇ ಗೊತ್ತು. ಇನ್ನೇ ನಾಳೆ ನೆನೆಯ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ತರಕಾರಿ ಬೇಕು ಹೇಳಿ. ಹೆಂಗಿದ್ರು ನಮ್ಮ ತಾಕ ಬಂದೇ ಬರ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ರಾತ್ರಿ ನೆನೆಯ ಜಯಮ್ಮ ಫೋನ್ ಹಾಕಿ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಏನೇನು ಬೇಕೋ ಎಲ್ಲ ತರಕಾರಿ ತುಂಬ ಹಾಕೊಂಡು ಎತ್ಕೊಂಡು ಬಂದು ನೋಡಿ 8 ಗಂಟೆ ಅಷ್ಟೊತ್ತಿಗೆ ನೀಟಾಗಿ ಅಂಗಡಿ ಜೋಡಿಸ್ಬಿಟ್ಟಿದ್ದೀವಿ. ನೀ ತಲೆ ಕೆಡಿಸ್ಕೋಬೇಡಿ, ನಮ್ದು ಒಂದೇ ದಿನ ಬಿಸ್ನೆಸ್ಸು, ಸೀಸನ್ ಬಿಸ್ನೆಸ್ ನಮ್ದು. ಹಂಗೆ ಪಟ್ಟ ಅಂತ ಹೇಳ್ಬಿಟ್ಟು ನಿಮ್ಗೆ ವಾಪಸ್ ಕೊಟ್ಬಿಡ್ತೀವ್ರಿ. ಹ್ಞೂ ಅಣ್ಣ, ನೀವು ತಲೆ ಕೆಡಿಸ್ಕೋಬೇಡಿ. ಗಾಡಿಗೆ ಏನಾರ ಡ್ಯಾಮೇಜ್ ಆದ್ರೆ ನಾನಿದ್ದೀನಿ, ನೋಡ್ಕೊತೀನಿ. ಲೇ ನಿನ್ಗದು ಎಷ್ಟು ಬಿಸ್ನೆಸ್ ಮಾಡ್ತೀಯ? ಮೊನ್ನೆಲ್ಲ ಅದು ಏನೋ ತಗೊಂಡದೇನದು ಸ್ಟವ್ ಅಂತ ಸೇಲ್ ಮಾಡ್ತಿದ್ದೆ. ಈಗ ನೋಡಿದ್ರೆ ಅದಕ್ಕೂ ಮುಂಚೆ ನಾನು ಬಟ್ಟೆ ಸೇಲ್ ಮಾಡ್ತೀನಿ ಅಂತ ಸೀರೆ ಪಾರಿ ಸೇಲ್ ಮಾಡ್ತಿದ್ದೆ, ಅದು ಮುಗೀತು. ಈಗ ನೋಡ್ರೆ ತರಕಾರಿ ವ್ಯಾಪಾರ ಸಿಕ್ದಂಗೆಲ್ಲ ವ್ಯಾಪಾರ ಮಾಡ್ತೀಯಲ್ಲಿ. ಯಾರನ್ನ ನಿಂತರ ವ್ಯಾಪಾರ ಮಾಡ್ತಾರೇನೆ? ಯಾರು ಮಾಡಕ್ಕಿಲ್ಲ ಅಂತ ನೆನೆಯ ನಾನು ಮಾಡ್ತಿರೋದು. ನೀವು ಸುಮ್ಮನೆ ಕಸ್ಟಮರ್ನ ಕೆಡಿಸ್ಬೇಡಿ, ಹೋಗಿ ಸುಮ್ಕೆ ನೆನೆಯ. ಓ ಪೊದ್ದಿ, ಅನ್ಕಂಡೆ ನಾನು ತರಕಾರಿ ಅಂಗಡಿ ಯಾಕೋ ಹಾಕಿಲ್ವಲ್ಲ ನಮ್ಮ ಪೊದ್ದಿ, ತರಕಾರಿ ಅಂಗಡಿ ಹಾಕ್ಬೇಕಿತ್ತಲ್ಲ ನಮ್ಮ ಪೊದ್ದಿ ಅಂತ ಹೇಳ್ಬಿಟ್ಟು ಅಷ್ಟ್ರಾಗ ತರಕಾರಿ ಅಂಗಡಿನೂ ಹಾಕ್ಬಿಟ್ಟೆ. ಲೇ ಕೊತ್ತಂಬರಿ ಸೊಪ್ಪು ಬೇಕಿತ್ತು ಕಡೆ. ಎಷ್ಟು ಕಟ್ ಕೊಡ್ಲಿ? 1 ಕಟ್ ಕೊಡು ಸಾಕು. ಕೊಡ್ತೀನಿ ಅಣ್ಣ. ನೀವ್ ಹೆಂಡ್ತಿ ಬಿಡಿ, ಮಸ್ತು ಮಸ್ತು. ನೋಡಿ ಯಾವ್ಯಾವ ಟೈಮಾಗೆ ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಹಂಗಂಗ್ ಬಿಸ್ನೆಸ್ ಮಾಡ್ಬಿಟ್ಟು ಲಾಭ ಮಾಡ್ಕೊಂಡು ಜೋಬ್ಗೆ ಹಾಕಬಿಡ್ತಾಳೆ. ನಿಮ್ಗಂತಂದ್ರೆ ಬಾಳ ಉಪಕಾರ ಮಾಡ್ತಾಳೆ. ಅಯ್ಯೋ, ಅದ್ರ ಕತೆ ಯಾಕೆ ಕೇಳಿಯ? ಉಪಕಾರದ ಕತೆಯ ಶಾನೆ ಮಾಡ್ತಾವಳಿ ನನಗಂತೂ. ತಗ ಕೊತ್ತಂಬರಿ ಸೊಪ್ಪು ಫುಲ್ಲು ಪ್ರೆಸ್ 20 ರೂಪಾಯಿ ಅಷ್ಟೇ ಕಟ್ಟು. ತಗ ಎಲ್ರಿಗೂ ಹೇಳು ತರಕಾರಿ ಅಂಗಡಿ ಬಂದೈತೆ ಎತ್ಕೊಳ್ರಿ ಅಂತ ಹೇಳ್ಬಿಟ್ಟು. ಸರಿನಾ? ನಾವುನುವೆ ಕೂಗ್ತೀವಿ ತರಕಾರಿ ಅಂತ ಹೇಳ್ಬಿಟ್ಟು. ನೋಡೋಣ ಎಲ್ಲ ಮುಗಿಸ್ಬಿಡ್ಬೇಕು ಇವತ್ತಿಗೆ ನೆನೆಯ. ಸರಿ ಪದು ಹೇಳ್ತೀನಿ ಬಿಡು. ಅಲ್ಲೋಡು ಕೊತ್ತಂಬರಿ ಸೊಪ್ಪು ಮಾತ್ರ ಪ್ರೆಸ್ ಆಗೈತೆ. ಏನು ಇವಾಗ ತಗೊಂಬಿಟ್ಟು ಬಂದ ತರಕಾರಿನ? ಇವಾಗ ತರಕಾರಿ ತಕೊಂಬಿಟ್ಟು ಬಂದಿದ್ದು. ಈಗ ತಾನೇ ಮಾರ್ಕೆಟಾಗ ಹಾಕೊಂಬಿಟ್ಟು ಬಂದ್ವಿ. ಸರಿ ಹಂಗಾರೆ ಬತ್ತೀನಿರು, ಚೀಲ ಎತ್ಕೊಂಡು ನನಗೂ ಬೇಕು ತರಕಾರಿ. ಏನು ತಕೊಂಬಿಟ್ಟು ಬಂದಿಲ್ಲ, ಎತ್ಕೊಂಬಿಟ್ಟು ಬತ್ತೀನಿರು. ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಕಳಿಸ್ತೀನಿ, ನಮ್ಮ ಅತ್ತೆನ ಇಲ್ಲಾರೆ ನಾನೇ ಬತ್ತೀನಿ. ಸರಿ ಆಯ್ತು. ಲೇ ಜಯಮ್ಮ, ತರಕಾರಿ ಬಂದೈತಿ ಅಂತ ಹೇಳ್ಬಿಟ್ಟು ಬಾವೋಗೆ. ಹಿಂಗ್ ತರಕಾರಿ ಬಂದೈತಿ ತಗೊಳ್ಳೋರೆಲ್ಲ ತಕೊಂಬಿಡ್ಲಿ ಅತ್ತಗೆ. ಹೆಂಗೋ ಇವತ್ತ ಖರ್ಚು ಮಾಡ್ಬಿಡ್ಬೇಕೆ? ಇಲ್ಲ ಜಯಮ್ಮ, ನಾಳೆ ಹಬ್ಬ ಐತೆ. ತಿರ್ಗಾ ಅಂಗಡಿ ನನಗೇನೋ ವಾಪಸ್ ಕೊಡ್ತೀವಿ ಅಂತ ಹೇಳಿದೀನಿ. ಆದ್ರೆ ಎಷ್ಟಾಯ್ತದ ಅಷ್ಟು ಲಾಭ ಮಾಡ್ಕೊಳ್ಳೋಣ. ಈ ಗಾಡಿನೂ ನಾಳೆ ಎತ್ಕೊಂಡು ಹೋಗ್ಬಿಡ್ತಾರೇನೋ ಬಂದವರು, ಅಲ್ವೇನ್ರಿ? ಅದಕ್ಕೆ ಅಷ್ಟೊಳಗಡೆ ಎಲ್ಲ ಬಿಸಿನೆಸ್ ಮುಗಿಸ್ಕೊಂಡ್ಬಿಡ್ಬೇಕು ನಾವು. ಓಡು ತರಕಾರಿ ಇಕ್ಕಿದೀವಿ ಅಂತ ಹೇಳ್ಕೊಂಡ್ಬಿಟ್ಟು ಬಾ ಹೋಗು. ತರಕಾರಿ ಪ್ರೆಸ್ ತರಕಾರಿ ಪ್ರೆಸ್ ತರಕಾರಿ. ಲೇ ಪೊದ್ದಿ, ಯಾಕ್ಲೆ ಹಿಂಗಾಡ್ತೀಗ ನೀನು? ಏನಾರ ಒಂದ್ ಬಿಸ್ನೆಸ್ ಮಾಡು, 16 ಬಿಸ್ನೆಸ್ ಮಾಡ್ಬಿಡ ನೀನು. ರೀ, ನಾನು ಒಂದು ಬಿಸ್ನೆಸ್ ಎಲ್ಲ ಮಾಡಲ್ಲ, ನಾನು 16 ಬಿಸ್ನೆಸ್ ಮಾಡೋದು. ನನಗೊಂದು ಬಿಸ್ನೆಸ್ ಮಾಡಕ್ ನಂಗೆ ಇಷ್ಟ ಆಗಕ್ಕಿಲ್ಲ. ನೀವು ಸುಮ್ಕಿರ್ರಿ. ಈಗ ನಾನೇನಾದ್ರು ನಿಮ್ಗೆ ನಷ್ಟ ಮಾಡ್ತಾ ಇವನ ನೋಡಿ. ಯಾವ್ಯಾವ ಟೈಮಾಗ ಏನೇನು ಮಾಡ್ಬೇಕು ಅದನ್ನ ಮಾಡ್ತೀನಿ, ಲಾಭ ತಗೋತೀನಿ. ನಿಮ್ಗೇನ್ರಿ ಕಷ್ಟ? ಅಯ್ಯ, ನನಗೊಂದೇ ಬಿಸ್ನೆಸ್ ಮಾಡ್ಕೊಂಡು ಲಾಸ್ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅಕ್ಕ, 1 kg ಟೊಮೊಟೊ ಕೊಡಕ್ಕ. ಬಾ ಕೊಡ್ತೀನಿ ಬಾ. ಹಾಕಲಮ್ಮಿ 1 kg. ಹ್ಞೂ ಅಕ್ಕ, ಹಂಗೆ ನೆನೆಯ 1 ಕಟ್ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಕವರ್ಗೆ ಹಾಕ್ತಿರ್ತೀನಿ. ಹೇಳು, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಂಗೇನೇನೆ. ಸಾಕೇನಮ್ಮಿ 1 ಕಟ್ಟು? ಹ್ಞೂ ಸಾಕಕ್ಕ, 1 ಕಟ್ಟು ಕೊತ್ತಂಬರಿ ಸೊಪ್ಪು, 1 kg ಟೊಮೊಟೊ ಅಕ್ಕ, 1/4 kg ಬದನೆಕಾಯಿ. ಬದನೆಕಾಯಿ ಅಲ್ವಾ ಅಕ್ಕ? ಉಳ್ಳಿಕಾಯಿ ಕ್ಯಾರೆಟ್ ಸೇರಿ 1 kg ಹಂಗೇನೆ. ಇರು ಉಳ್ಳಿಕಾಯಿ ಕ್ಯಾರೆಟ್. ಯಪ್ಪ, ಇವಳದು ಹೆಂಗು ಮಾಡ್ತಾಳೆ ವ್ಯಾಪಾರವ, ಎಲ್ಲದ್ರಿಗೂ ಪಳಗಿಳ್ ಕುಂತವಳ ಅಂತ ಹೇಳಿ. ಆಯ್ತಮ್ಮಿ. ಅಕ್ಕ ಹಂಗೆ ಸೌತೆಕಾಯಿ ಹಾಕಕ್ಕ. ಸೌತೆಕಾಯಿ ಎಷ್ಟು ಹಾಕ್ಲಿ ಅಕ್ಕ? 4 ಸೌತೆಕಾಯಿ. 4 ಸೌತೆಕಾಯಿ ಅಕ್ಕ. ತೆಂಗಿನಕಾಯಿ ಹೆಂಗೆ ಅಮ್ಮಿ? 50 ರೂಪಾಯಿ ಅಮ್ಮಿ 1 ಕಾಯಿ. ಯಪ್ಪ, 50 ರೂಪಾಯಿ ಬ್ಯಾಡ ಕಣಕ್ಕೋ, ಬ್ಯಾಡ. ಶಾನೆ ರೇಟ್ ಆಯ್ತು. ನಮ್ಮ ಅಮ್ಮ 36 ತಕಬಾ ಅಂತ ಹೇಳ್ತು. ಈಗ 30 ರೂಪಾಯಿಗೆ ಎಲ್ಲೂ ತೆಂಗಿನಕಾಯಿ ಸಿಗಕ್ಕಿಲ್ಲ ನೋಡು. ಕವರ್ ಇದನ್ನ ಮತ್ತೆ ಇದೇನು ಪ್ಲಾಸ್ಟಿಕ್ ಕವರ್ ಅಲ್ಲ, ಮತ್ತೆ ಬಳಸ್ಕೊಬಿಡ್ಬೋದು ಇದನ್ನ. ತಗ ಹುಷಾರು. ಎಲ್ಲ ಸೇರಿ 220 ರೂಪಾಯಿ ಆಯ್ತು ನೋಡು. 220? ಸರಿ ಅಕ್ಕ, ತಗ. ಕೊಡು. ಲೇ ಪೊದ್ದಿ, ಇದೆಲ್ಲ ಹೆಂಗ್ ಸಾಧ್ಯನೇ? ಎಲ್ಲ ಹೆಂಗೆ ಕಲ್ತ್ಕೊಂಡಿವೆ ಎಲ್ಲನೂ? ಎಲ್ಲ ಯೂಟ್ಯೂಬ್ ಆಗಿ ನೋಡ್ಕೊಂಡು ಕಲ್ತ್ಕೊಂಡ್ರಿ. ನೋಡಿ, ಚಿಕ್ಕದೇನ ಬಿಸ್ನೆಸ್ ಮಾಡಕ್ ಒಂದು ಐಡಿಯಾ ಕೊಡು ಅಂದ್ರೆ 50 ಐಡಿಯಾ ಕೊಡ್ತಾರೆ. ಎಲ್ಲಾನು ನಂಗೆ ಇಷ್ಟ ಆಯ್ತವೆ. ಎಲ್ಲಾನು ಒಂದೇ ಕಿತ ಮಾಡಕ್ ಹಾಕಿಲ್ಲ ಅಲ್ವಾ? ನೋಡಿ, ಯಾವ್ಯಾವ ಟೈಮಾಗ ಏನೇನು ಬೇಕು ಅನ್ನಿಸ್ತದೋ ಅದು ನಂಗೇನಿಯ ಸೇಲ್ ಮಾಡ್ತಿರ್ಬೇಕು, ಲಾಭ ಮಾಡ್ಕೊತಿರ್ಬೇಕು. ನೀವು ಸುಮ್ಕಿರ್ರಿ, ಕಸ್ಟಮರ್ ಬರೋ ಟೈಮ್ ಆಯ್ತು. ನೀವು ಸುಮ್ಕೆ ಹಿಂಗೆಲ್ಲ ಓಡಾಡಬೇಡಿ. ಹೋಗಿ, ಜಯಮ್ಮ ಬತ್ತಾಳ ಅಷ್ಟ್ರಾಗೆ ನೀವು ಹೋಗಿ ಹೊಲ್ಟಕ್ಕೆ ಹೋಯ್ತೀನಿ ಅಂದ್ರಲ್ಲ, ಹೋಗಿ.
ಬಾಜಿ ಬಾ ಬಾ ತರಕಾರಿ ಎಲ್ಲಾನು ಅವೇ ನೋಡ್ ಬಾ ತಗ ಬಾ ಬಾಕ ಬಾ ಏನ್ ಕೊಡ್ಲಿ ಎಲ್ಲ ಫ್ರೆಶ್ ತರಕಾರಿನೇನಾ ಇವತ್ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಮಾರ್ಕೆಟ್ ಇಂದ ಹಾಕೊಂಬಿಟ್ಟು ಬಂದಿರೋದ್ ಕಣಕ ಫ್ರೆಶ್ ತರಕಾರಿನೇ ಏನ್ ಬೇಕು ಹೇಳಿ ಕೊಡ್ತೀನಿ ಅಮ್ಮಿ ಎಲ್ಲ ಮಿಕ್ಸ್ ತರಕಾರಿ ಹಾಕ್ಬಿಡಮ್ಮಿ ಮಿಕ್ಸ್ ತರಕಾರಿ ಬೇಕು ನನಗೂ ಇನ್ನೇನ್ ಇರೋದು ಇಬ್ರಲ್ವಾ ಎಲ್ಲ ಅರ್ಧ ಕೆಜಿ ಒಂದೊಂದು ಕೆಜಿ ತಗೊಂಡು ಏನ್ ಮಾಡನಿ ಮಿಕ್ಸ್ ತರಕಾರಿ ಒಯ್ರಾಕ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಹಂಗೆ ಕೊತ್ತಂಬರಿ ಪುದೀನನು ಹಾಕ್ಬಿಡು ಸರಿ ಸರಿ ಕಣಕ ಹಂಗೇನಿಯ ಈ ಸೌತೆಕಾಯಿನೂ ಯಾಕಮ್ಮ ಸೌತೆಕಾಯಿನೂ ಹಂಗೆ ಈರುಳ್ಳಿ ಐತಾ ಕಣಜೆ ಐತೆ ಐತೆ ತಗೊಳ್ಳಜೆ ಅಮ್ಮ ಹಂಗೇನಿ ಯಾಕೆ ಎಲ್ಲನೂ ಚೆನ್ನಾಗವಮ್ಮಿ ತರಕಾರಿ ಮಾತ್ರ ಫ್ರೆಶ್ ಫ್ರೆಶ್ ಆಗಿ ಸಂದಕವೆ ಅಜೇ ನಾವು ಫ್ರೆಶ್ ಮಾಲ್ ಬಿಡ್ಬಿಟ್ಟು ಅಂತವಿಂತವ್ ಕಾಂಜಿ ಪಿಂಜಿ ಮರಗಳೆಲ್ಲ ನಾವು ಹಾಕೋದು ಇಲ್ಲ ನಮ್ಗೆ ಹಂಗೆ ಹಾಕ್ಬಿಟ್ಟು ಅಭ್ಯಾಸನೂ ಇಲ್ಲ ಕಣಜಿ ಹೆಂಗೋ ಬಿಡ್ರಿ ಒಳ್ಳೆ ಐಟಮ್ಗಳು ಏನಿ ಹಾಕಿದಿರಾ ಅಜ್ಜಿ ಈಗ ಮಿಕ್ಸ್ ತರಕಾರಿ ಆಯ್ತು ಇನ್ನೇನ್ ಬೇಕು ಬಟಾಣಿ ಗಿಟಾಣಿ ಏನಾರ ಬೇಕಾ ಪರಂಗಿ ಹಣ್ಣು ಐತೆ ನೋಡ್ರಿ ಟೊಮೊಟೊ ಹಣ್ಣು ಇಲ್ಲ ಕಣಮಿ ನಮ್ಮ ಹೊಲ್ದಾಗ ಬೆಳೆದಿದ್ದೆ ಹಸಿಮೆಣಸಿನ್ಕಾಯಿ ಹಾಕು ಹಸಿಮೆಣಸಿನ್ಕಾಯಿ ಅಂತೆ ಇಲ್ಲ ನಿನ್ ಕೈ ಹತ್ರ ಇರ್ಬೇಕು ನೋಡಿ ಇರಜಿ ಅಮ್ಮ ಹಾಕ್ತೀನಿ ಅಜ್ಜಿ ಎಲ್ಲ 235 ರೂಪಾಯಿ ಆಯ್ತು ಒಳಮಿ ಶಾನೆ ಆಗ್ಲಿಲ್ವೇ ಅಜ್ಜಿ ಎಣಿಸ್ಕೊಳ್ರಿ ಈಗ ಹಬ್ಬದ್ರಾಗ ಎಷ್ಟು ರೇಟ್ ಆಗಕ್ಕಿಲ್ಲ ಹೇಳಿ ಒಂದ್ಕಿತ ನೀವೇನಿಯ ನೋಡಿ ಕಮ್ಮಿ ಮಾಡ್ಕೊಳ್ರಮ್ಮಿ ಶಾನೆ ಆಯ್ತು ರೇಟ್ ಎಲ್ಲ ತರಕಾರಿ ರೇಟುಗಳು ಅಲ್ಲ ಕೊತ್ತಂಬರಿ ಎಷ್ಟಿದು ಅಜ್ಜಿ 20 ರೂಪಾಯಿ ಅಷ್ಟೇ ಕಟ್ಟು ಯಮ್ಮ ಈಗಲೇ 20 ರೇಟ್ ಐತೆ ನಾಗ್ಲೇನಿಯ ಇನ್ನು ಅಸ್ತಡ್ಕು ಬೇರೆ ತಗೊಬೇಕು ಅದಕ್ಕೆ ಬೇರೆ ಏನಾರು ಆಯ್ತದೇನೋ ಸರಿ ಕಣಮ್ಮಿ ಹೆಂಗೋ ಫ್ರೆಶ್ ಐತೆ ತರಕಾರಿ ತಗ ನಾಳೆ ಹಬ್ಬಕ್ಕೆ ಎಲ್ಲನೂ ಫ್ರೆಶ್ ತರಕಾರಿ ಏನಿ ಹಾಕ್ಬೋದು ಅನ್ನಂಗೆ ಆಯ್ತು ಫ್ರೆಶ್ ಹಾಕ್ಬೋದು ಸರಿ ಕಣಮ್ಮಿ 250 ರೂಪಾಯಿ ಕೊಟ್ಟಿದ್ದೀನಿ ಚೇಂಜ್ ಕೊಡ್ರಿ ಹಂಗೇನೆ ತಗೊಳಜ್ಜಿ ಬದಿ ಇವೆಲ್ಲ ಸಂಜೆ ಅಷ್ಟೊತ್ತಿಗೆ ಪಕ್ಕ ಖರ್ಚಾಯ್ತವೆ ಅಲ್ವಾ ಯಾರನ್ನೂ ತರಕಾರಿಗೆ ಹೋಗಿಲ್ಲ ಎಲ್ಲರೂ ಬೆಳಿಗ್ಗೆ 9 ಗಂಟೆ ಬಸ್ ಐತಲ್ಲ ಅದಕ್ಕೆ ಹೋಗ್ಬಿಟ್ಟು ತರಕಾರಿ ತಗೊಬಿಟ್ಟು ಬರೋಣ ಅಂತ ಅನ್ಕೋತಿದ್ರಂತೆ ಅಷ್ಟಾಗ ನಾವೇಣಿ ಹಾಕ್ಬಿಟ್ಟಿದೀವಲ್ಲ ತರಕಾರಿ ಅಂಗಡಿಯ ಅರ್ಧ ಖರ್ಚು ಜನ ಇಲ್ಲೇ ನಿಂತ್ಕೋತಾರೆ ನೋಡು ಯಾರು ಹೋಗಿಲ್ಲ ಇನ್ನು ಅರ್ಧ ಖರ್ಚು ಜನ ಒಯ್ತಾರೆ ಸಿಟಿನಾಗ ಬೇರೆ ಏನಾರ ತಗೊಂಡ್ಬಿಟ್ಟು ಬರ್ಬೇಕಾಗಿರ್ತದಲ್ಲ ಒಯ್ತಾರೆ ಅವರು ಹೋಗೋರು ಹೋಗ್ಲಿ ತಗೊಳ್ಳೋರು ತಗೊಂಡ್ಲಿ ಬಿಡು ಏನಂತೆ ನಾನೇ ಪುಂತಾಗಿ ಹೇಳ್ಬಿಟ್ಟು ಬಂದಿನಿ ಅಣ್ಣ ಮಿಕ್ರೆ ಸಂಜೆ ವಾಪಸ್ ತಗೊಬರ್ತೀನಿ ಕಣ ಅಂತ ಸರಿ ಕಣವ ತಕೊಂಬಿಟ್ಟು ಬಾದ್ರಾಗೇನಂತೆ ಹಬ್ಬ ಅಲ್ವಾ ಖರ್ಚಾಯ್ತದ ಹೋಗು ಅಂತ ಹೇಳ್ದ ನೋಡು ತಕಡಿನೂ ಪುಂತಾಗೆ ಇಸ್ಕೊಬಿಟ್ಟು ಬಂದಿದ್ದೀನಿ ಹಣ ಕೊಡ್ತೀನಿ ಕೊಡೋಣ ಅಂತ ಹೇಳ್ಬಿಟ್ಟು ನೀನು ಇದ್ದಲ್ಲ ಪಾಪ ಒಳ್ಳೇನ್ ಬಿಡು ಅಕ್ಕ ಬರೀ ಏನ್ ಕೊಡನಿ ಅವೇ ಹಣ್ಣುಗಳವೆ ಅಕ್ಕ ಬಾಳೆಹಣ್ಣು ಕಿತ್ಲೆಹಣ್ಣು ಎಲ್ಲ ನೋವಲ್ಲ ಬರಂಗಿ ಹಣ್ಣು ಎಲ್ಲ ನೋವೇ ಹೌದೇ ಮೂಸಂಬಿ ಇಲ್ಲ ಕಣಕ ಮೂಸಂಬಿ ಇಕ್ಕಿಲ್ಲ ಹೌದೇ ಹಂಗೆ ಬಾಳೆಹಣ್ಣು ಹಂಗೇನಿಯ ತೆಂಗಿನಕಾಯಿ ಅಕ್ಕ 50 ರೂಪಾಯಿ ಕಣಕ ತೆಂಗಿನಕಾಯಿ ರೇಟ್ ಮಾತ್ರ ಗಗನು ಕೇರ್ಬಿಟ್ಟೈತೆ ಬ್ಯಾರೆ ಕಡೆಯಲ್ಲಿ 60-70 ಮಾರ್ತಾವ್ರ ಕಣಕ ನಾನೇ ನೋಡ್ಕೊಂಡ್ಬಿಟ್ಟು ಬಂದಿದ್ದೀನಿ ಸಣ್ಣ ಕಾಯಿ ಅಲ್ವಾ ಸುಮಾರು ಕಾಯಿ ಅಂತ ಹೇಳ್ಬಿಟ್ಟು 50 ರೂಪಾಯಿ ಮಾರ್ತಿರೋದು ಅಷ್ಟೇ ನೀನಿಯ ಆದ್ರೂ ತೆಂಗಿನಕಾಯಿ ರೇಟು ಗಗನಕ್ಕೆ ಹೋಗ್ಬಿಡ್ತು ಬಿಡು ಸರಿ ಕಣಮ್ಮಿ ಒಂದು ಕೊಡು ಎರಡು ಕೊಡು ತೆಂಗಿನಕಾಯಿ 2 ಹಾಕು ಹಂಗೇನಿಯ ಟೊಮೊಟೊ ಒಂದು ಕೆಜಿ ಹಾಕು ಬಾಳೆಹಣ್ಣು ಒಂದು ಅರ್ಧ ಡಜನ್ ಕೊಡು ಸಾಕಿನೇನು ಪೂಜೆಗೆ ಆಯ್ತದೆ ವಿಳೆದೆಲೆ ವಿಳೆದೆಲೆ ಐತಲಕ್ಕ ಇಲ್ಲೇ ಇಕ್ಕಿದೀವಲ್ಲ ವಿಳೆದೆಲೆ ಒಂದು ವಿಳೆದೆಲೆ ಕೊಡು ಅಡಿಕೆ ಕೊಟ್ಬಿಡು ಸಾಕು ಆಟ ಅಡಿಕೆ ತರಲಿಲ್ಲ ವಿಳೆದೆಲೆ ಒಂದು ಕೊಡ್ತೀನಿ ಸರಿ ಹೇಳ್ರಮ್ಮಿ ಎಲ್ಲ ಹಬ್ಬ ಮಾಡ್ತಿದ್ರೆ ನೀವು ನೋಡ್ರೆ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀರಾ ಹಬ್ಬ ಇರೋದಿನ್ನು ನಾಳೆ ಅಲ್ವೇನಕ್ಕ ನಾಳೆ ಹಬ್ಬಕ್ಕೆ ಇವಾಗಿಂದ ಏನ್ ಮಾಡನಿ ಮನೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಬಂದಿದೀವಿ ಮನೆ ಕೆಲಸ ಏನಿಲ್ಲ ಇವತ್ತು ಸಂಜೆ ಗಂಟೆ ಅಷ್ಟೇನಿಯ ಮಾರೋದು ರಾತ್ರಿ ಒಂದು 7-8 ಗಂಟೆ ಗಂಟ ಮಾರ್ಬಿಟ್ಟು ಆಮೇಕಿಂದ ಹೋಗಿ ರಾತ್ರಿ ಅಲ್ಲಿ ಮನೆಯಾಗೆ ಸ್ವಲ್ಪ ಕೆಲಸ ಮಾಡ್ಕೋಬೇಕು ಅಷ್ಟೇನಿಯ ಮಾಡ್ಬೇಕಲ್ಲಕ್ಕ ನಾವು ಹೆಂಗಸ್ರು ಮನೆ ಕುಂತ್ಕೊಂಡ್ರೆ ಆಯ್ತದ ನಾವು ದುಡಿಬೇಕಲ್ವೇ ಖರ್ಚುಗನ ಅಲ್ಲೂ ಇಲ್ಲೂ 2 ಕಡೆನೂ ಮೇಂಟೈನ್ ಮಾಡ್ತೀವಿ ನೀವೇ ಮೇಲಮ್ಮಿ ಬ್ಯಾರೆ ಊರಿಂದ ಬಂದಿರ ನೀವೇನೇನಿಯ ಅಯ್ಯೋ ನಮ್ಮೂರಾಗಂತೂ ಯಾವ ಹುಡುಗಿನೂ ಮಾಡ್ತಿರ್ಲಿಲ್ಲ ನೀವು ನೋಡು ಇಬ್ರು ಬಂದ್ಬಿಟ್ಟು ಏನ್ ಚೂಟಿಯಾಗಿ ಎಲ್ಲ ಬಿಸ್ನೆಸ್ಗಳು ಮಾಡ್ಕೊಂಡು ಪರವಾಗಿಲ್ಲ ನೀವುನುವೆ ತಗೊಳಕ್ಕ 350 ರೂಪಾಯಿ ಆಯ್ತು ನಿಮ್ದು ಹೌದೇ ಇದೆಷ್ಟು ಟೊಮೆಟೊ ಹಣ್ಣು ಎಷ್ಟು ಟೊಮೆಟೊ ರೇಟ್ ಕಮ್ಮಿ ಐತಕ್ಕ 20 ರೂಪಾಯಿ ಅಷ್ಟೇನೇನಿಯ ಕೊತ್ತಂಬರಿ 20 ಕೊತ್ತಂಬರಿ 20 2 ತೆಂಗಿನಕಾಯಿ 100 ರೂಪಾಯಿ ಆಯ್ತು ಕಣಕ 2 ತೆಂಗಿನಕಾಯಿಂದ 100 ರೂಪಾಯಿ ಆಯ್ತಲ್ಲ ಅದಕ್ಕೆ ಶಾನೆ ಆಯ್ತು ನಾವಂತೂ ಲಾಭನು ಶಾನೆ ಇಟ್ಕೊಂಡಿಲ್ಲ ಮೋಸ ಮಾಡಕ್ಕಿಲ್ಲ ಕಣಕ ಒಂದ್ಕಿತ ಎಣ್ಸು ಬೇಕಾದ್ರೆ ನೋಡ್ಕೊಳಕ ಎಲ್ಲ ಲೆಕ್ಕ ಹಾಕು ತರಕಾರಿ ಅಂಗಡಿ ಇಲ್ಲಿಗೆ ನೀವು ಬಂದ್ಬಿಟ್ಟೈತೆ ನನ್ ಸೊಸೆ ನೋಡು ಹೊರಡಿ ಆಯ್ತಿದ್ಲು ಪ್ಯಾಟೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕ ಇಲ್ದಿರ ಟೈಮಗೆ ನಾಳೆ ಹಬ್ಬ ಇಕ್ಕೊಂಡು ಮನೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಅಲ್ಕೊಂಡು ಓಡಾಡ್ಕೊಂಡು ಕುತ್ಕೊಂಡ್ರೆ ಆಯ್ತದೇನಕ್ಕೋ ಆಯ್ತದ ಎಲ್ಲೇ ತಗೊಂಡು ಹೋಗೋದು ಎಷ್ಟೋ ವಾಸಿ ಈಗ ಹೋಯ್ತೀವಿ ಪ್ಯಾಟೆಗೆ ಹೋಗಿ ಗೊತ್ತೀವಿ ಅಂದ್ರೆ ಕಮ್ಮಿ ಅಂದ್ರೂ 2 ಗಂಟೆ ಬೇಕಾಯ್ತದೆ ಅಷ್ಟ್ರಾಗೆ ಮನೆ ಸಾರ್ಸೋದು ವರ್ಸೋದು ಏನೋ ಮಾಡ್ಕೋಬೋದಲ್ಲ ಅದಕ್ಕೆ ಇಲ್ಲೇ ತಗೊಳ್ಳೋದು ಎಷ್ಟೋ ವಾಸಿ ಹೌದೇ ಅಲ್ಲಿ ನನ್ನ ಸಸ್ಯಗೆ ಹಂಗೆ ಹೇಳ್ಬಿಡಮ್ಮಿ ಹಿಂಗೆ ನಿಮ್ಮ ಅತ್ತೆಯಲ್ಲಿ ತಗತಾವಳು ತರಕಾರಿ ಅಲ್ಲಿಗೆ ಹೋಗು ಅಂತ ಹೇಳ್ಬಿಟ್ಟು ಇಲ್ಲೇ ತಗೊಂಬಿಟ್ರೆ ಆಯ್ತು ತರಕಾರಿಯ ಸರಿ ಹೇಳಕ್ಕ ಹೇಳ್ತೀನಿ ಸುಮ್ಮನೆ ಅಷ್ಟು ದೂರ ಹೋಗಿ ಇವಳು ತರಕಾರಿ ತತ್ತೀನಿ ಅಂತ ಹೋದ್ರೆ 16 ಆಯ್ತವ ತಿರುಗೊಂದು ಹೋದವಳು ತಿರುಗಿ ಬರೋದು 2 ಗಂಟೆ 3 ಗಂಟೆ ಆಯ್ತದೆ ಸುಮ್ಮನೆ ಯಾಕೆ ರಿಸ್ಕು ಹೋಗೋಳು ಅಲ್ಲಿ ಕಸ ಗುಡಿಸ್ತಾವಳೆ ಅಲ್ಲಿ ಹೇಳಿ ರೆಡಿ ಆಗ್ತಿದ್ಲು ಎಲ್ಲನೂ ಈಚೆ ಕಡೆ ಹಂಗೆ ಗಟ್ಟಿ ಹಂಗೆ ಅಂತಿದ್ಲು ಹೋಗಿ ಹೇಳ್ಬಿಡು ಇಲ್ಲೇ ತರಕಾರಿ ಬಂದವಂತೆ ತಗತಾಯ್ತು ಮತ್ತೆ ಹೋಗು ಅಂತ ಹೇಳಿ ನೋಡಿ ರಮ್ಮಿ ನೀವು ಇಕ್ಕದು ಮಾಡೋದು ಏನೂ ಹೇಳೋಗಿಲ್ಲ ಸಡನ್ನಾಗಿ ಮಾಡಬಿಡ್ತೀರಾ ಎಲ್ಲನೂ ಆಮೇಕಿನ ಬೆಳಿಗ್ಗೆ ಇದ್ರೆ ಏನು ಇರಕ್ಕಿಲ್ಲ ಅದೇ ಕಣಜ್ಜಿ ನಮ್ದು ಸ್ಪೆಷಾಲಿಟಿ ಅಂದ್ರೆ ಏನೋ ಮಾಡ್ರಿ ಹೆಣ್ಮಕ್ಳು ಕಷ್ಟಪಟ್ಟು ಮಾಡೋದು ನೋಡ್ರಿ ನನಗೂ ಬುಲ ಆನಂದ ಆಯ್ತದೆ
ಕಷ್ಟಪಟ್ಬಿಟ್ಟು ಮಾಡ್ತಾವ್ರಲ್ಲಪ್ಪ ಅಂತೇಳಿ ಆನಂದ. ಹ್ಞೂ ಹ್ಞೂ, ಏನೇನ್ ಬೇಕು ಹೇಳಜ್ಜಿ, ಹಾಕ್ತೀನಿ. ಏನೇನ್ ಬೇಕು? ಇನ್ನೇನಮ್ಮ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹುಳ್ಳಿಕಾಯಿ ಪಲ್ಯಕ್ಕೆ ಹುಳ್ಳಿಕಾಯಿ, 2 ತೆಂಗಿನಕಾಯಿ, ಆಲೂಗೆಡ್ಡೆ ಪಲ್ಯಕ್ಕೆ ಇನ್ನು ಆಲೂಗೆಡ್ಡೆ ಬೇಕೇನೋ. ತರಕಾರಿ ಮನೆನಾಗ ಒಂದಿಲ್ಲ ಕಣಮ್ಮ. ಎಲ್ಲ ಒಂದು ಅರ್ಧ ಕೆಜಿ ಹಂಗೆ ಕೊಡು. ನಮ್ಮ ಮನೆನಾಗಂತೂ ಜನ ಬಂದ್ಬಿಡ್ತಾರೆ. ಹಂಗೆ ಒಂಚೂರು ಕೊತ್ತಂಬರಿ ಸೊಪ್ಪು 2 ಕಟ್ ಕೊಟ್ಬಿಡು. ಹಂಗೇನೇನಿಯಾ? ಓ ಸರಿ ಕಣಜ್ಜಿ, ಹೇಳ್ತೀನಿ, ಕಟ್ತಿರ್ತೀನಿ. ಅಜ್ಜಿ ಟೊಮೆಟೊ ಹಣ್ಣು ಎಷ್ಟು ಹಾಕ್ಲಜ್ಜಿ? ಅಮ್ಮಿ ಒಂದು 2 ಕೆಜಿ ಹಾಕ್, ಬೇಕಾಯ್ತವೆ. ಹ್ಞೂ ಸರಿ ಸರಿ. ಚಾನೆ ತರಕಾರಿ ತಗತ್ತೀವಿ, ನೋಡ್ಕೊಂಡ ಕಮ್ಮಿ ನೀನು. ಆಮೇಕಿನ ಚಾನೆ ರೇಟ್ ಪಾಟ್ ಹಾಕ್ಬಿಟ್ಟೀಗ. ತರಕಾರಿ ರೇಟ್ ಏನೋ ಕಮ್ಮಿ ಆಗೈತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಹೊಸಿ ನೋಡ್ಕೊಂಡು ಹಾಕು. ಹಂಗೇನಿಯ ಶುಂಠಿ, ಪುದೀನ ಎಲ್ಲನೂ ಹಾಕ್ಬಿಡ್ಬೋದು. ಎಲ್ಲನೂ ಈ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ ಅವೆಲ್ಲ ಒಂದು ಕವರ್ಗೆ ಹಾಕ್ಬಿಡು. ಇನ್ನೊಂದು ಉಳಿದಿರೋದಕ್ಕೆಲ್ಲ ಮಾಮೂಲಿ ಬದನೆಕಾಯಿ, ಟೊಮೊಟೊ, ಬದನೆಕಾಯಿ ಒಂದು ಅರ್ಧ ಕೆಜಿ ಹಾಕು. ಹುಳ್ಳಿಕಾಯಿ ಅರ್ಧ ಕೆಜಿ, ಕ್ಯಾರೆಟ್ ಅರ್ಧ ಕೆಜಿ ಎಲ್ಲನೂ ಹಾಕು. ಅದೇ ಹಂಗಾರೆ ಜೋರ್ ಮತ್ತು ನಿಮ್ಮ ಮನೆಯಾಗಂತೂ ಹಬ್ಬ ವರ್ಷಕ್ಕೆ ಒಂದು ಹೊಸ ವರ್ಷದ ಹಬ್ಬ ಮಾಡ್ದಿದ್ದಂಗಿರಕಾಯ್ತದೆ ನಮ್ಮಿ. ನಮ್ದಂತೂ ಯಾವಾಗೂ ಜೋರೇನಿಯ ಬಿಡು. ಹೊಸ ವರ್ಷದ ಹಬ್ಬ ಅಂದ್ರೆ ನಾವೇನು ಹಂಗು ಹಿಂಗು ಅನ್ಕೋಬಿಟ್ಟ ಜೋರಾಗೇನಿಯ ಮಾಡೋದು ನಾವಂತೂ. ಇವಳೊಂದು ದೊಡ್ಡ ಬ್ಯಾಗ್ ಎತ್ಕೊಂಬಿಟ್ ಬಾ ಅಂತ ಹೇಳ್ಬೇಕಿತ್ತು ನನ್ನ ಸೊಸೆಗೆ. ಕವರಾಗಿ ಹಿಡ್ಕೊಂಡು ಕಿತ್ಗಿತ್ತು ಹೋಯ್ತವೇನೋ. ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಾವಳ ಏನೋ ಮಾತಾಡ್ಕೊಂಡು. ಇವಳು ಹೋದಳು, ಅವಳನ್ನ ಮಾತಾಡ್ಸ್ಕೊಂಡು ಅಲ್ಲೇ ನಿಂತ್ಬಿಟ್ಲ ತಗೆ. ಅಯ್ಯ, ಈ ಸೊಸೆಗಳು ಮಾಡೋ ಹುಟ್ಟೆಲ್ಲ ಇಷ್ಟೇ ನೀನಿಯ. ಏನಾರ ಮಾಡನಿ, ಪಟ 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 ಮಾಡಿ ಮುಗಿಸನಿ ಅಂತವೇನು ಇಲ್ಲ. ಮನೆಯಾಳಿಗಳೆಲ್ಲ ಇದೇ ಕಾಪ್ರನೇನಿಯ. ಅಜ್ಜಿ ಸೌತೆಕಾಯಿ ಎಷ್ಟು ಹಾಕ್ಲಿ? ಆಮೇಲೆ ಸೌತೆಕಾಯಿ 4 ಹಾಕು. ನಾಳಿಕೆ ತಿರುವು ಅಸ್ತಡ್ಕೋಗ್ ಬೇಕಾಯ್ತದ ನೋಡ್ಕೊಳ್ಳೋಣ. ಹೆಸರು ಬೆಳೆಗೆ ಅವಕ್ಕೆಲ್ಲ ಬೇಕಾಯ್ತದ ಹಾಕನ. ಓ ಸರಿ ಕಣಜ್ಜಿ. ಇನ್ನು ಏನೇನು ಬೇಕು ಹೇಳು. ಹಣ್ಣು ಗಿಣ್ಣು ಎಲ್ಲ ಅವು ಕಣಜ್ಜಿ. ಹಣ್ಣೇನಾರ ಬೇಕಾದ ತಗ. ಹಣ್ಣು ತಿರ್ಗಾ ಇವು ಬಾಳೆಹಣ್ಣು ಏನಾರ ಬೇಕಾ? ಬ್ಯಾಡ ಕಣಮಿ, ಗೊನೆನೇನಿಯ ಕಡ್ಕೊಂಬಿಟ್ಟು ಬಂದಿಕ್ಕವನಿ ನನ್ನ ಮಗ. ನೋಡೆ ಪದ್ದಿ ಹಾಕು. ಇನ್ನೊಂದು ಕವರ್ ತಕ, ಒಂದು ಕವರ್ಗೆ ಆಗ್ಲಿಲ್ಲ ಅಂದ್ರೆ ಬಾರಜೇನ. ಇಲ್ಲಿ ಶುಂಠಿ ಗಿಂಟಿ ಎಲ್ಲನೂ ಹಾಕ್ಬಿಡ್ ಬಾ. ಲೇ ತಾಯಿ, ಮಾತಾಡಿದ್ದಾಯ್ತು ಬಾರೇ. ಯವ್ವ ಮಾತಾಡ್ಕೊಂಡು ನಿನ್ಕೊಬಿಟ್ರೆ ಇವು. ನೋಡಿಲ್ಲ ಹೆಣ್ಮಕ್ಳು ಇಬ್ರು ಎಷ್ಟು ಪಟ 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 ಅಂತ ತರಕಾರಿ ವ್ಯಾಪಾರ ಅದು ಇದು ಅಂತ ಮಾಡ್ಕೊಂಡು ಕುಂತಿರ್ತವೆ. ಇವಳವಳು ನನ್ನ ಸೊಸೆ ಒಯ್ಯಾರ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕೆ ಟೈಮ್ ಸಾಕಾಕಿಕ್ಕಿಲ್ಲ. ಅಯ್ಯ ಜಯಮ್ಮ, ಪಟ 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 ಎಲ್ಲ ಮಾರಬೇಕು ನೋಡು. ಶಾನೆ ಏನು ಇಕ್ಕೊಂಡಿಲ್ಲ ತರಕಾರಿನಾಗೆ. ಆದ್ರೂ ಇದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತದೆ. ನೋಡು, ಎಲ್ಲ ವ್ಯಾಪಾರ ಮಾಡ್ಬಿಟ್ಟು ಎಷ್ಟು ಲಾಭ ಬರ್ತದೆ ನೋಡ್ಕೊಳ್ಳೋಣ. ಹೂ ಕಣೆ ಪದ್ದಿ,